ಓಕೆ ಓಕೆ ಈ ಒಂದು ತರಗತಿಯಲ್ಲಿ ನಾವು ಐರೋಪ್ಯ ಒಕ್ಕೂಟ ಅಥವಾ ಯುರೋಪಿಯನ್ ಒಕ್ಕೂಟದ ಬಗ್ಗೆ ನಾವು ಚರ್ಚೆ ಮಾಡುವ ಒಂದು ಕೆಲಸವನ್ನು ನಾವು ಮಾಡೋಣ. 1993ರಲ್ಲಿ ಯುರೋಪಿಯನ್ ಯೂನಿಯನ್ ಅಂತ ಹೇಳಿಬಿಟ್ಟು ಸ್ಥಾಪನೆ ಮಾಡಲಾಯಿತು ಅಥವಾ ಮರು ನಾಮಕರಣ ಮಾಡಲಾಯಿತು. ಇವತ್ತಿಗೂ ಅದನ್ನು ನಾವು ಯುರೋಪಿಯನ್ ಯೂನಿಯನ್ ಅಂತಲೇ ನಾವು ಕರೀತೇವೆ. ಆದರೆ ಈ ಒಂದು ಐರೋಪ್ಯ ಒಕ್ಕೂಟವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಯುರೋಪಿನ ದೇಶಗಳಲ್ಲಿ ದ್ವಿತೀಯ ಮಹಾಯುದ್ಧ ನಂತರವೇ ಒಂದು ಪ್ರಯತ್ನ ಆರಂಭವಾಗಿತ್ತು. 1945ರಲ್ಲಿ ದ್ವಿತೀಯ ಮಹಾಯುದ್ಧ ಕೊನೆಗೊಂಡ ಮೇಲೆ ನಿಮಗೆ ಗೊತ್ತಿದೆ, ಯುರೋಪಿನ ಬಹುತೇಕ ದೇಶಗಳು ಈ ಒಂದು ದ್ವಿತೀಯ ಮಹಾಯುದ್ಧದಲ್ಲಿ ಪಾಲ್ಗೊಂಡು ಸಾಕಷ್ಟು ನಷ್ಟಕ್ಕೆ ಗುರಿಯಾಗಿದ್ದು, ಅದರಲ್ಲಿಯೂ ಇಂಗ್ಲೆಂಡ್ ಇರ್ಬೋದು, ಗೆದ್ದ ದೇಶಗಳೇ ಆದರೆ ಸಾಕಷ್ಟು ನಷ್ಟಕ್ಕೆ ಗುರಿಯಾಗಿದ್ದು. ಸೋತ ದೇಶಗಳು ಇದ್ದು ಲೈಕ್ ಇಟಲಿ. ಸೊ ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಟಲಿ ಇರ್ಬೋದು, ಬಹುತೇಕ ಯುರೋಪಿನ ದೇಶಗಳು ಸಾಕಷ್ಟು ನಷ್ಟಕ್ಕೆ ಒಳಗಾಗಿದ್ದು, ಸಂಕಷ್ಟಕ್ಕೆ ಒಳಗಾಗಿದ್ದು. ಹಾಗಾಗಿ 1945ರ ನಂತರವೇ ಈ ಒಂದು ಐರೋಪ್ಯ ಸಂಘಟನೆಯನ್ನು ಸ್ಥಾಪನೆ ಮಾಡಬೇಕು, ಯುನೈಟೆಡ್ ಸ್ಟೇಟ್ಸ್ ಆಫ್ ಯುರೋಪ್, ಆ ರೀತಿಯ ಯೋಚನೆಯೂ ಬಂದಿತ್ತು. ಐರೋಪ್ಯ ದೇಶಗಳನ್ನೆಲ್ಲ ಸೇರಿ ಒಂದು ಫೆಡರಲ್ ದೇಶ ನಿರ್ಮಾಣ ಮಾಡಬೇಕು ಎನ್ನುವಂತಹ ಒಂದು ಪ್ರಯತ್ನವೂ ಅಲ್ಲಿ ಆಗಿತ್ತು. ಓಕೆ, ಸೊ ಆ ಒಂದು ನಿಟ್ಟಿನಲ್ಲಿ ಏನ್ ಪ್ರಯತ್ನ ಆಗಿತ್ತು ಅಂತ ಸಣ್ಣದಾಗಿ ನಾನು ನಿಮ್ಮ ಮುಂದೆ ಹಂಚಿಕೊಂಡು ದೆನ್ ಐ ವಿಲ್ ಗೋ ಬ್ಯಾಕ್ ಟು ಯುರೋಪಿಯನ್ ಯೂನಿಯನ್ ಎಕ್ಸಾಕ್ಟ್ಲಿ. ಸೊ ದ್ವಿತೀಯ ಮಹಾಯುದ್ಧ ನಂತರ ಹಲವಾರು ದೇಶಗಳು ಈ ಒಂದು ಆರ್ಥಿಕವಾಗಿ ಸಾಕಷ್ಟು ತೊಂದರೆಗೆ ಒಳಗಾಗಿದ್ದು, ಹಾಗಾಗಿ ಆರ್ಥಿಕ ಸಹಕಾರಕ್ಕಾಗಿ, ಆರ್ಥಿಕ ಬೆಳವಣಿಗೆಗಾಗಿ ಮತ್ತು ಮಿಲಿಟರಿ ರಕ್ಷಣೆಗಾಗಿ ಈ ರೀತಿಯ ಒಂದು ಐರೋಪ್ಯ ಒಕ್ಕೂಟವನ್ನು ಸ್ಥಾಪನೆ ಮಾಡಬೇಕು ಎನ್ನುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದು. ಅದು ಫಲ ಆಗಿದ್ದು 1951ರಲ್ಲಿ. 1951ರಲ್ಲಿ 6 ದೇಶಗಳು ಸೇರಿ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್ ಮತ್ತು ಪಶ್ಚಿಮ ಜರ್ಮನಿ, ವೆಸ್ಟ್ ಜರ್ಮನಿ, ಪ್ರಜಾಪ್ರಭುತ್ವ ಸರ್ಕಾರ ಇದ್ದಂತಹ ಪಶ್ಚಿಮ ಜರ್ಮನಿಗಳು ಸೇರಿ ಪ್ಯಾರಿಸ್ ಟ್ರೀಟಿಯನ್ನು ಸಹಿ ಮಾಡ್ದೋ. ಪ್ಯಾರಿಸ್ನಲ್ಲಿ ಮಾತುಕತೆಯನ್ನು ಮಾಡಿ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ದೋ. ಅದನ್ನು ಪ್ಯಾರಿಸ್ ಒಪ್ಪಂದ ಅಂತ ಕರೀತಾರೆ. ಆ ಯುದ್ಧದ ಒಪ್ಪಂದ ಅದು ಬೇರೆ. ಓಕೆ, ಇದು ಈ 6 ದೇಶಗಳ ನಡುವೆ ಆದಂತಹ ಒಂದು ಒಪ್ಪಂದ ಪ್ಯಾರಿಸ್ ಟ್ರೀಟಿ ಅಂತ ಹೇಳ್ತಾರೆ. ಅದು 1952ರಲ್ಲಿ ಜಾರಿಗೆ ಬಂತು ಅಂತ ನಾವು ಹೇಳ್ಬೋದು. ಓಕೆ, ಆಮೇಲೆ ಇಂಗ್ಲೆಂಡ್ ಇದಕ್ಕೆ ಸೇರ್ಕೊಂಡಿತ್ತು. ಓಕೆ, ಸೊ ಇದರ ಒಂದು ಮೂಲವಾಗಿ ಯುರೋಪಿಯನ್ ಕೋಲ್ ಅಂಡ್ ಸ್ಟೀಲ್ ಕಮ್ಯುನಿಟಿ ಅಂತ ಸ್ಥಾಪನೆಯಾಯಿತು. ಯುರೋಪಿಯನ್ ಕೋಲ್ ಅಂಡ್ ಸ್ಟೀಲ್ ಕಮ್ಯುನಿಟಿ ಅಂತ. ಐರೋಪ್ಯ ಈ ಒಂದು ಕೋಲ್ ಅಂಡ್ ಸ್ಟೀಲ್, ಕೋಲ್ ಗೊತ್ತಲ್ಲ ನಿಮಗೆ, ಕಲ್ಲಿದ್ದಲು, ಮತ್ತು ಸ್ಟೀಲ್ ಕಬ್ಬಿಣ. ಸೊ ಈ ಒಂದು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಸ್ಥಾಪನೆ ಮಾಡುವ ಸಲುವಾಗಿ ಯುರೋಪಿಯನ್ ಕೋಲ್ ಅಂಡ್ ಸ್ಟೀಲ್ ಕಮ್ಯುನಿಟಿ ಅಂತ ಹೇಳಿಬಿಟ್ಟು ಅದನ್ನು ಸ್ಥಾಪನೆ ಮಾಡಿರು. 1955ರಲ್ಲಿ ಇಂಗ್ಲೆಂಡ್ ಇದಕ್ಕೆ ಸೇರಿಕೊಳ್ತು. ಓಕೆ ಓಕೆ ಆಮೇಲೆ ಇಟ್ ವೆಂಟ್ ಆನ್ ಟು ಡೆವಲಪ್ ಇನ್ ಟು ಎ ಫುಲ್ ಫ್ಲೆಡ್ಜ್ಡ್ ಆರ್ಗನೈಸೇಷನ್. ಅನಂತರ ಫ್ರೀ ಟ್ರೇಡೆಡ್, ಎಸ್ಪೆಷಲಿ ಈ ಒಂದು ಕಲ್ಲಿದ್ದಲು, ಕಬ್ಬಿಣದ ಅದಿರು, ಈ ಎಲ್ಲ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲದೆ ವ್ಯಾಪಾರ ವಾಣಿಜ್ಯವನ್ನು ಜಾರಿಗೆ ತರುವ ಸಲುವಾಗಿ ಈ ಒಂದು ಯುರೋಪಿಯನ್ ಕೋಲ್ ಅಂಡ್ ಸ್ಟೀಲ್ ಆರ್ಗನೈಸೇಷನ್ ಅಂತ ಹೇಳಿಬಿಟ್ಟು ಅವರು ಸ್ಥಾಪನೆ ಮಾಡಿಕೊಂಡಿದ್ರು. ಅನಂತರ ಅದು EEC ಆಯಿತು 1957ರಲ್ಲಿ. 1957ರಲ್ಲಿ EEC, ಎಕನಾಮಿಕ್ ಕಮ್ಯುನಿಟಿ, ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಅಂತ ಆಯಿತು. ಆಮೇಲೆ ಯುರೋಪಿಯನ್ ಯೂನಿಯನ್ ಆಯಿತು. ಓಕೆ, ಇಲ್ಲಿ ನೋಡಿ, 1951ರಲ್ಲಿ ಈ ಒಂದು ಕೋಲ್ ಅಂಡ್ ಸ್ಟೀಲ್ ಸಂಘಟನೆ ಸ್ಥಾಪನೆಯಾಯಿತು. ಆಮೇಲೆ 93ರಲ್ಲಿ ಇದನ್ನು ಯುರೋಪಿಯನ್ ಯೂನಿಯನ್ ಅಂತ ಮಾಡಲಾಯಿತು. 57ರಲ್ಲಿ ಅದು ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಅಂತ ಆಗಿತ್ತು. ಈಗ ಅದು ಯುರೋಪಿಯನ್ ಯೂನಿಯನ್ ಆಗಿದೆ, EU, ಯುರೋಪಿಯನ್ ಯೂನಿಯನ್ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಐರೋಪ್ಯ ಒಕ್ಕೂಟ ಅಂತ ಕರಿತೀವಿ. ಓಕೆ, ಹೇಗೆ ಇದು ಸ್ಥಾಪನೆಯಾಯಿತು ಅಂತ ನಾವು ಆಗಲೇ ಹೇಳ್ತಾ ಇದ್ದು, ಯುರೋಪಿಯನ್ ಸ್ಟೀಲ್ ಅಂಡ್ ಕೋಲ್ ಕಮ್ಯುನಿಟಿ ಅಂತ ಹೇಳಿಬಿಟ್ಟು ಪ್ಯಾರಿಸ್ ಒಪ್ಪಂದದ ಮೂಲಕ ಅಂತ ಹೇಳಿದ್ದೆ. ಅದು ಬರೋಕೆ ಮೂಲ ಕಾರಣವಾದ ಒಬ್ಬ ವ್ಯಕ್ತಿ ಫ್ರಾನ್ಸಿನ ಪ್ರಧಾನಮಂತ್ರಿಯಾದಂತಹ ಎಡ್ವರ್ಡ್ ಬಲದೋರ್
ಎಡ್ವರ್ಡ್ ಬಲ್ಲಡೋರ್ ಅನ್ನುವವನು ಇದಕ್ಕೆ ಮೂಲ ಕಾರಣ. ಈತ ಆಗ್ಲೇ ಅಂದ್ರೆ 1945-50 ಒಂದು ದಶಕದಲ್ಲಿಯೇ ಖಾಸಗೀಕರಣ, ಕಾರ್ಮಿಕರ ಮುಕ್ತವಾದಂತಹ ಒಂದು ಚಲನವಲನ ಮತ್ತು ಇಡೀ ಯುರೋಪ್ಗೆ ಏಕರೂಪದ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಎನ್ನುವ ಒಂದು ವಿಚಾರಗಳನ್ನು ಆತ ಪ್ರತಿಪಾದಿಸಿದ್ದ. ನೋಡಿ, ಅವನು ಹೇಳಿದ ಒಂದು 40 ವರ್ಷ ಆದ್ಮೇಲೆ, 40-50 ವರ್ಷ ಆದ್ಮೇಲೆ ಅಲ್ಲಿ ಯೂರೋ ಕರೆನ್ಸಿ ಬಂದದ್ದು. ಅದನ್ನು ಆತ ಆಗ್ಲೇ ಹೇಳಿದ್ದ, ಅದನ್ನು ಆತ ಪ್ರತಿಪಾದನೆ ಮಾಡಿದ್ದ. ಯುರೋಪಿಯನ್ ಒಕ್ಕೂಟ ಓಕೆ ಆಗ ಕೇವಲ 6 ಜನ ಸದಸ್ಯರು, ಅದು 27 ಸದಸ್ಯ ದೇಶಗಳನ್ನು ಅದು ಹೊಂದಿದೆ. ಇದರ ಕೇಂದ್ರ ಕಚೇರಿ ಬೆಲ್ಜಿಯಂ ದೇಶದ ಬ್ರಸೆಲ್ಸ್ ನಗರದಲ್ಲಿದೆ. ಬೆಲ್ಜಿಯಂ ದೇಶ, ಅದರ ರಾಜಧಾನಿ ಬ್ರಸೆಲ್ಸ್. ಸೊ ಆ ಒಂದು ಬ್ರಸೆಲ್ಸ್ ನಗರದಲ್ಲಿ ಅದರ ರಾಜಧಾನಿ ಇದೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಅದರ ಒಂದು ಫ್ಲಾಗ್. ಓಕೆ, ಫ್ಲಾಗ್ ಕಮ್ ಲಾಂಛನ. ಓಕೆ, ಯುರೋಪಿಯನ್ ಯೂನಿಯನ್, ದಿ ಸ್ಟಾರ್ಸ್, ರೌಂಡ್ ಶೇಪ್ಡ್ ಸ್ಟಾರ್ಸ್. ಓಕೆ, ನೋಡಿ, ಈ ಯುರೋಪಿನ ಭೂಪಟವನ್ನು ನೀವು ನೋಡಿ. ಯುರೋಪಿನ ಭೂಪಟ ಇಲ್ಲಿ ಇದೆ ನೋಡಿ. ಯಾವ್ಯಾವ ದೇಶಗಳು ಐರೋಪ್ಯ ಒಕ್ಕೂಟದ ಸದಸ್ಯರುಗಳಾಗಿದ್ದಾರೆ ಅನ್ನುವುದನ್ನು ನೀವಿಲ್ಲಿ ನೋಡಬಹುದು. ಓಕೆ, ಇಲ್ಲಿ ನೋಡಿ, ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್, ಓಕೆ, ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ, ಲಕ್ಸಂಬರ್ಗ್, ಜರ್ಮನಿ, ಪೋಲ್ಯಾಂಡ್, ಜೆಕೋಸ್ಲೋವೇಕಿಯಾ, ಇದು ಸ್ಲೋವೇಕಿಯಾ, ಆಸ್ಟ್ರಿಯಾ, ಹಂಗೇರಿ, ಸ್ಲೋವೇನಿಯಾ, ರುಮೇನಿಯಾ, ಬಲ್ಗೇರಿಯಾ, ಗ್ರೀಸ್, ಇಟಲಿ, ಓಕೆ, ಸೈಪ್ರಸ್, ಇಲ್ಲಿ ಲ್ಯಾಟ್ವಿಯಾ, ಲಿಥುವೇನಿಯಾ, ಎಸ್ಟೋನಿಯಾ, ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್. ಇಲ್ಲಿ ಬನ್ನಿ, ಇದು ಐರ್ಲ್ಯಾಂಡ್, ಇಂಗ್ಲೆಂಡ್. ವಾಟ್ ಅಬೌಟ್ ಇಂಗ್ಲೆಂಡ್? ಇಂಗ್ಲೆಂಡ್ ಏನಾಗಿದೆ? ಆಮೇಲೆ ನನಗೆ ಉತ್ತರ ಕೊಡಿ. ಈಗ ಈ ಮ್ಯಾಪ್ ಪ್ರಕಾರ ಇಂಗ್ಲೆಂಡ್ ಯುರೋಪಿಯನ್ ಯೂನಿಯನ್ ಅಲ್ಲಿ ಇಲ್ಲ. ಆಮೇಲೆ ಜ್ಞಾಪಕ ಮಾಡಿ ನೀವು ಉತ್ತರ ಕೊಡಬೇಕು ಅಥವಾ ನನ್ನ ಹತ್ರ ಉತ್ತರ ತಗೋಬೇಕು. ಅರ್ಥವಾಯ್ತಲ್ಲ? ಸೊ ಇದು ಈ ಮ್ಯಾಪಿನ ಮೂಲಕ ನಾವು ಯುರೋಪಿಯನ್ ಯೂನಿಯನ್ ನಲ್ಲಿ, ಯಾರೋ ಹ್ಯಾಂಡ್ಸ್ ರೈಸ್ ಮಾಡಿದ್ದೀರಾ, ಏನಾದ್ರೂ ಪ್ರಾಬ್ಲಮ್ ಇದೆಯೇನಪ್ಪ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ರೈಟ್. ಸೊ ಇದು ಐರೋಪ್ಯ ಭೂಪಟದಲ್ಲಿ ಇರುವಂತಹ ಈ ಒಂದು ದೇಶಗಳು. ಇವೆಲ್ಲ ಐರೋಪ್ಯ ಒಕ್ಕೂಟದಲ್ಲಿ ಇರುವಂತಹ ದೇಶಗಳು ಅಂತ ನಾವು ಹೇಳ್ಬೋದು. ರೈಟ್, ಸರಿ. ಈ ಒಂದು ಸಂಘಟನೆಯನ್ನು ಎಡ್ವರ್ಡ್ ಬಲ್ಲಡೋರ್ ಏನು ಒಂದು ಪ್ರತಿಪಾದನೆ ಮಾಡ್ದ, ಅವನು ತನ್ನದೇ ಆದಂತಹ ಉದ್ದೇಶಗಳನ್ನು ಇಟ್ಕೊಂಡಿದ್ದ. ಸೊ ಅದು ಮುಂದೆ ಸಾಕಾರವಾಯಿತು. ಸೊ ಹಾಗಾದ್ರೆ ಈ ಒಂದು ಯುರೋಪಿಯನ್ ಒಕ್ಕೂಟದ ಉದ್ದೇಶಗಳೇನು ಅಂತ ನಾವು ನೋಡ್ತಾ ಹೋದ್ರೆ, ಓಕೆ, ವಾಟ್ ವರ್ ದ ಆಬ್ಜೆಕ್ಟಿವ್ಸ್ ಅಥವಾ ಕಾರಣಗಳೇನು ಇದನ್ನು ಸ್ಥಾಪನೆ ಮಾಡೋಕೆ ಅಂತ ನಾವು ನೋಡ್ತಾ ಹೋದ್ರೆ, ರೈಟ್. ಸೊ ಉದ್ದೇಶಗಳನ್ನು ನಾವು ನೋಡ್ತಾ ಹೋದ್ರೆ, ಒಂದು, ಸದಸ್ಯ ದೇಶಗಳಲ್ಲಿ ಏಕರೂಪದ ಆಮದು ಮತ್ತು ರಫ್ತು ತೆರಿಗೆಯನ್ನು ಜಾರಿಗೆ ತರುವುದು. ನೋಡಿ, ಆ ಯುರೋಪಿಯನ್ ದೇಶಗಳೆಲ್ಲ ಹೆಚ್ಚು ಕಡಿಮೆ ಭೌಗೋಳಿಕವಾಗಿ ಬೆಸೆದುಕೊಂಡಿದ್ದಾವೆ. ಭೌಗೋಳಿಕವಾಗಿ ಮ್ಯಾಪ್ ನೋಡಿ, ಮತ್ತೆ ನೋಡಿ, ಭೌಗೋಳಿಕವಾಗಿ ಬೆಸೆದುಕೊಂಡಿದ್ದಾವೆ. ಎಲ್ಲೋ ಇಲ್ಲಿ ಐರ್ಲ್ಯಾಂಡ್ ಸಮುದ್ರದ ಆಚೆಗಡೆಗಿದೆ, ಇಲ್ಲಿ ಸ್ವೀಡನ್, ಫಿನ್ಲ್ಯಾಂಡ್ ಒಂಚೂರು ಮೇಲಕ್ಕಿದೆ. ಅದ್ ಬಿಟ್ರೆ ಎಲ್ಲವೂ ಸಹ ಭೌಗೋಳಿಕವಾಗಿ ಒಂದೇ ಒಂದು ಇದರಲ್ಲಿ ಬರುತ್ತೆ. ಓಕೆ, ಸೊ ಹಾಗಾಗಿ ಈ ಐರೋಪ್ಯ ಒಕ್ಕೂಟದ ಒಂದು ಉದ್ದೇಶ ಏನು ಅಥವಾ ಏನಕ್ಕೆ ಸ್ಥಾಪನೆ ಮಾಡಿರು ಅಂದ್ರೆ, ಎಲ್ಲಾ ದೇಶಗಳಲ್ಲಿ, ಸದಸ್ಯ ದೇಶಗಳಲ್ಲಿ ಏಕರೂಪದ ಆಮದು ಮತ್ತು ರಫ್ತು ತೆರಿಗೆಯನ್ನು, ಏನು ವ್ಯಾಪಾರ ವಾಣಿಜ್ಯ ಏನಾಗುತ್ತೆ, ಆಮದು ಮತ್ತು ರಫ್ತು ತೆರಿಗೆಯನ್ನು ನಾವು ಒಂದೇ ರೀತಿಯಲ್ಲಿ ಇರಬೇಕು. ಎಲ್ಲಾ ದೇಶಗಳು ಒಂದೊಂದು ರೀತಿಯ ಆಮದು ಮತ್ತು ರಫ್ತು ತೆರಿಗೆಗಳನ್ನು, ಸುಂಕಗಳನ್ನು ಹೊಂದಬಾರದು. ಕಾಮನ್ ಕಸ್ಟಮ್ ಡ್ಯೂಟೀಸ್ ಹೊಂದಬೇಕು ಎನ್ನುವುದು. ಎರಡನೆಯದಾಗಿ, ಆರ್ಥಿಕ ನಿರ್ಬಂಧಗಳ ನಿವಾರಣೆ. ದೇಶಗಳ ನಡುವೆ ಎಕನಾಮಿಕ್ ರಿಸ್ಟ್ರಿಕ್ಷನ್ಸ್ ಏನಿರುತ್ತೆ, ಆ ಆರ್ಥಿಕ ನಿರ್ಬಂಧಗಳನ್ನು ನಾವು ಸಡಿಲಗೊಳಿಸಬೇಕು, ಕಡಿಮೆ ಮಾಡಿಕೊಳ್ಬೇಕು, ಸರಳೀಕರಣ ಮಾಡಬೇಕು ಎನ್ನುವ ಒಂದು ಉದ್ದೇಶ. ಯುರೋಪಿಯನ್ ಯೂನಿಯನ್ನ ಒಂದು ಭೂಪಟ, ಫ್ಲಾಗ್ ಅಥವಾ ಲಾಂಛನ ಅಂತ ನಾವು ಹೇಳ್ಬೋದು. ಬಹುಶಃ ಈಗ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಓಕೆ, ದೆನ್ ಇದು ಯುರೋಪಿಯನ್ ಖಂಡ, ಐರೋಪ್ಯ ಖಂಡ. ಇದರಲ್ಲಿ ನೋಡಿ, ಸದಸ್ಯ ದೇಶಗಳು ಯಾವ್ಯಾವು ಅಂತ ನಾನು ಹೇಳ್ತಾ ಇದ್ದೆ. ಇದು ಪೋರ್ಚುಗಲ್ ಇರಬಹುದು, ಇದು ಸ್ಪೇನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ, ಲಕ್ಸಂಬರ್ಗ್, ಜರ್ಮನಿ, ಇಟಲಿ, ಆಸ್ಟ್ರಿಯಾ,
ಓಕೆ, ಝಕ್ ರಿಪಬ್ಲಿಕ್, ಪೋಲ್ಯಾಂಡ್, ಸ್ಲೋವೇಕಿಯಾ, ಹಂಗೇರಿ, ರೊಮೇನಿಯಾ, ಬಲ್ಗೇರಿಯಾ, ಗ್ರೀಸ್, ಸೈಪ್ರಸ್, ಓಕೆ, ಮಾಲ್ಟಾ, ಎಸ್ಟೋನಿಯಾ, ಲ್ಯಾಟ್ವಿಯಾ, ಲಿಥುವೇನಿಯಾ, ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಇವೆಲ್ಲ ಐರೋಪ್ಯ ಒಕ್ಕೂಟದ ದೇಶಗಳು. 27 ದೇಶಗಳಿದಾವೆ ಅಂತ ನಾನು ಹೇಳಿದ್ದೆ, ಜ್ಞಾಪಕ ಇದೆಯಾ? ರೈಟ್. ನೋಡಿ, ಇದು ಐರ್ಲ್ಯಾಂಡ್, ಇದು ಇಂಗ್ಲೆಂಡ್. ಸೊ ಇದರ ಪ್ರಕಾರ ಇಂಗ್ಲೆಂಡ್ ಸದಸ್ಯ ಅಲ್ಲ. ಹೌದಾ? ಏನಾಗಿದೆ ನನಗೆ ಆಮೇಲೆ ಹೇಳಿ. ಸೊ ಇದು ಐರೋಪ್ಯ ಯೂನಿಯನ್ ಅಥವಾ ಐರೋಪ್ಯ ಒಕ್ಕೂಟದ ದೇಶಗಳ ಒಂದು ಭೂಪಟದಲ್ಲಿ ತೋರಿಸಿರುವ ಚಿತ್ರ. ರೈಟ್. ಸೊ ಈ ಒಂದು ಸಂಘಟನೆ ಏನಕ್ಕೆ ಸ್ಥಾಪನೆಯಾಯಿತು, ಅದರ ಉದ್ದೇಶಗಳೇನು ಅಂತ ನಾನು ಹೇಳ್ತಾ ಇದ್ದೆ. ಒಂದು, ಏಕರೂಪದ ಆಮದು ಮತ್ತು ರಫ್ತು ತೆರಿಗೆಯನ್ನು ಜಾರಿಗೆ ತರುವ ಸಲುವಾಗಿ. ಎರಡನೇದಾಗಿ, ಆರ್ಥಿಕ ನಿರ್ಬಂಧಗಳನ್ನು ನಿವಾರಿಸುವ ಸಲುವಾಗಿ. ಸದಸ್ಯ ದೇಶಗಳ ನಡುವೆ ಇರುವಂತಹ ಆರ್ಥಿಕ ನಿರ್ಬಂಧಗಳು ಇದ್ದೇ ಇರ್ತವೆ, ಅವುಗಳನ್ನು ಕಡಿಮೆ ಮಾಡಬೇಕು, ಸರಳ ಮಾಡಬೇಕು. ಆಮೇಲೆ ಮುಕ್ತ ವ್ಯಾಪಾರವನ್ನು ಜಾರಿಗೆ ತರುವುದು, ಬಾರ್ಡರ್ಲೆಸ್ ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ರೀತಿಯ ಗಡಿ ಇಲ್ಲದಂತೆ ವ್ಯಾಪಾರ ವಾಣಿಜ್ಯವನ್ನು ನಾವು ಹರಡಬೇಕು ಈ ಎಲ್ಲಾ ದೇಶಗಳಲ್ಲಿ. ಗಡಿ ರಹಿತವಾದಂತಹ ಒಂದು ಪ್ರದೇಶವನ್ನು ನಾವು ಮಾಡಿದರೆ ಆಗ ಮುಕ್ತವಾದಂತಹ ಒಂದು ವ್ಯಾಪಾರವನ್ನು ನಾವು ಜಾರಿಗೆ ತರಬಹುದು. ನೋ ರಿಸ್ಟ್ರಿಕ್ಷನ್ಸ್ ವಿಲ್ ಬಿ ದೇರ್, ಯಾವುದೇ ರೀತಿಯ ನಿರ್ಬಂಧಗಳಿರೋದಿಲ್ಲ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ. ಅದನ್ನು ನಾವು ಮುಕ್ತ ವ್ಯಾಪಾರ ಅಂತ ಕರಿತೀವಿ. ಅಂದ್ರೆ ಆಮದು ರಫ್ತು, ಯಾವುದೇ ವಸ್ತು ಬರ್ಬಹುದು, ಯಾವುದೇ ವಸ್ತು ಹೊರಗಡೆಗೆ ಹೋಗಬಹುದು, ಅದು ಮುಕ್ತವಾದದ್ದು. ಇವತ್ತು ನಾವು ಈ ಒಂದು LPG ಅಂತೀವಲ್ವ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ಹೇಳಿಬಿಟ್ಟು, ಅದರಿಂದ ನಾವು ಸಾಕಷ್ಟು ಮುಕ್ತತೆಯನ್ನು ಪಡೆದಿದ್ದೇವೆ. ಮೊದಲೆಲ್ಲ ಇಷ್ಟು ಸರಳವಾಗಿ ಇರಲಿಲ್ಲ. ವಿದೇಶದ ವಸ್ತುಗಳು, ಇವತ್ತು ಚೀನಾದ ವಸ್ತುಗಳು ನಮ್ಮ ದೇಶಕ್ಕೆ ಏನ್ ಹೀಗೆ ಬಂದು ಬೀಳ್ತಾ ಇದ್ದಾವೆ ಅಂದ್ರೆ ವ್ಯಾಪಾರ ವಾಣಿಜ್ಯದಲ್ಲಿ ಒಂದು ರೀತಿಯ ಮುಕ್ತತೆ ಎನ್ನುವುದು ಬಂದಿದೆ. ಹಾಗಾಗಿ ಇವ್ರ ಉದ್ದೇಶನೂ ಅದೇ, ಮುಕ್ತವಾದ ವ್ಯಾಪಾರ ನೀತಿಯನ್ನು ಜಾರಿಗೆ ತರಬೇಕು. ಬಂಡವಾಳ ಹೂಡಿಕೆಯಲ್ಲಿಯೂ ಮುಕ್ತತೆಯನ್ನು ಜಾರಿಗೆ ತರಬೇಕು. ಈಗ ಯುರೋಪಿನ ದೇಶಗಳು, ಇಂಗ್ಲೆಂಡ್ ಹೋಗಿ ಫ್ರಾನ್ಸಿನಲ್ಲಿ, ಫ್ರಾನ್ಸ್ ಹೋಗಿ ಇಂಗ್ಲೆಂಡಿನಲ್ಲಿ, ಫ್ರಾನ್ಸ್ ಹೋಗಿ ಸ್ಪೇನಿನಲ್ಲಿ, ಫ್ರಾನ್ಸ್ ಹೋಗಿ ಗ್ರೀಸ್ನಲ್ಲಿ, ಅಥವಾ ಸ್ವೀಡನ್ ಹೋಗಿಬಿಟ್ಟು ನಾರ್ವೆಯಲ್ಲಿ, ಹೀಗೆ ಮುಕ್ತವಾಗಿ ಬಂಡವಾಳವನ್ನು ಹೂಡಬೇಕು. ಏಕೆಂದ್ರೆ ಬಂಡವಾಳ ಹೂಡಿಕೆಯಲ್ಲಿಯೂ ನಿರ್ಬಂಧಗಳಿದೆ. ಈಗ ಭಾರತ ಸಹ ಬಂಡವಾಳವನ್ನು ಎಲ್ಲರಿಗೂ ಸಂಪೂರ್ಣವಾಗಿ ತೆರೆದಿಟ್ಟಿಲ್ಲ. ವಿ ಹ್ಯಾವ್ ಸಮ್ ರಿಸ್ಟ್ರಿಕ್ಷನ್ಸ್ ಆನ್ ಸಮ್ ಫೀಲ್ಡ್ಸ್. ಕೆಲವಾರು ಕ್ಷೇತ್ರಗಳಲ್ಲಿ ಬಂಡವಾಳವನ್ನು ಹೂಡೋಕೆ ನಿರ್ಬಂಧಗಳಿದೆ. ಈಗ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಸಂಪೂರ್ಣವಾಗಿ ಖಾಸಗಿಯವರಿಗೆ ಬಂಡವಾಳ ಹೂಡೋಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಏಕೆಂದ್ರೆ ರಕ್ಷಣೆ ಅದು ನಮ್ಮ ದೇಶದ ಸ್ವಾತಂತ್ರ್ಯ ಸಾರ್ವಭೌಮತ್ವದ ಒಂದು ಪ್ರಶ್ನೆ ಅಂತ ಹೇಳ್ಬೇಕು. ಹಾಗೆ ಅಲ್ಲಿ ಮುಕ್ತತೆಯನ್ನು ತರಬೇಕು ಅಂತ ಇವ್ರು ಹೇಳ್ತಾರೆ. ಆಮೇಲೆ ರಕ್ಷಣಾ ಕ್ಷೇತ್ರದಲ್ಲಿ ಅಲ್ಲ, ಬಂಡವಾಳ ಹೂಡಿಕೆಯಲ್ಲಿ ಮುಕ್ತತೆಯನ್ನು ಜಾರಿಗೆ ತರಬೇಕು. ಯಾರು ಎಲ್ಲಿ ಬೇಕಾದ್ರೂ ಹೂಡಿಕೆಯನ್ನು ಮಾಡಬಹುದು, ಅದನ್ನು ಜಾರಿಗೆ ತರಬೇಕು. ಆಮೇಲೆ ಕಾರ್ಮಿಕರ ಮುಕ್ತ ಹರಿವು, ಕಾರ್ಮಿಕರು ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡಬಹುದು. ಯುರೋಪಿಯನ್ ದೇಶಗಳಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡುವಂತೆ ಇರಬೇಕು. ಅವ್ರಿಗೆ ವೀಸಾ ಬೇಕು, ಪಾಸ್ಪೋರ್ಟ್ ಬೇಕು, ರಿಸ್ಟ್ರಿಕ್ಷನ್ಸ್ ಬೇಕು. ಈಗಿಲ್ಲ, ಅಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡಬಹುದು. ಆಮೇಲೆ ನೇಮಕಾತಿಯಲ್ಲಿಯೂ ಮುಕ್ತ ನೀತಿಯನ್ನು ಅನುಸರಿಸೋದು. ನೀನ್ ಇಂಗ್ಲೆಂಡ್ನವನು ನೀನ್ ತಗೊಳಲ್ಲ, ನೀನು ಸ್ಪೇನ್ನವನು ಆ ರೀತಿಯ ಒಂದು ಇದಿಲ್ಲ, ಯಾರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು. ಆಮೇಲೆ ಏಕ ರೀತಿಯ ಆರ್ಥಿಕ ನೀತಿ, ಎಕನಾಮಿಕ್ ಪಾಲಿಸಿ ಅಂತ ಹೇಳ್ತೀವಿ. ಎಲ್ಲರೂ ಒಂದೇ ರೀತಿಯ ಆರ್ಥಿಕ ನೀತಿಯನ್ನು ಅನುಸರಿಸಬೇಕು. ಆಮೇಲೆ ಉತ್ಪಾದನೆಯಲ್ಲಿ ಸ್ಪರ್ಧೆಯನ್ನು ತಡೆಯಬೇಕು. ಓಕೆ, ಈ ಒಂದು ಸ್ಪರ್ಧೆ ಎನ್ನುವುದು ಎಲ್ಲ ಕ್ಷೇತ್ರಗಳಲ್ಲಿ ಇರುತ್ತೆ, ಉತ್ಪಾದನಾ ಕ್ಷೇತ್ರ ಮತ್ತು ಸೇವಾ ಕ್ಷೇತ್ರಗಳಲ್ಲಿಯೂ ಇರುತ್ತೆ. ಇವ್ರ ಉದ್ದೇಶ ಏನು, ಈ ಉತ್ಪಾದನಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ನಾವು ತಡೆಯಬೇಕು, ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಮಾಡಿಕೊಳ್ಬೇಕು, ಕಾಂಪಿಟೇಷನ್ ನಾವೇ ಮಾಡ್ಕೊಳ್ಬಾರ್ದು ಅನ್ನೋದು. ಆಮೇಲೆ ರಾಜಕೀಯ ಸಹಕಾರ, ಸಾಮಾನ್ಯ ವಿದೇಶಾಂಗ ನೀತಿ, ರಾಜಕೀಯವಾದ ಸಹಕಾರವನ್ನು ನಾವು ಸ್ಥಾಪನೆ ಮಾಡ್ಕೊಳ್ಬೇಕು. ರಾಜಕೀಯ ಸಹಕಾರ ಇಲ್ಲ ಅಂದ್ರೆ ಇವ್ಯಾವು ಜಾರಿಗೆ ಬರೋಲ್ಲ. ಆಮೇಲೆ ಸಾಮಾನ್ಯ ವಿದೇಶಾಂಗ ನೀತಿ, ಎಲ್ಲರೂ ಒಂದೇ ರೀತಿಯ ವಿದೇಶಾಂಗ ನೀತಿಯನ್ನು ಅನುಸರಿಸಬೇಕು. ಓಕೆ, ಮತ್ತು ಭದ್ರತಾ ನೀತಿ, ಸೆಕ್ಯೂರಿಟಿ, ಓಕೆ, ಭದ್ರತೆಗಾಗಿ ಏನ್ ನೀತಿಯನ್ನು ಅನುಸರಿಸಬೇಕು, ಎಲ್ಲರೂ ಒಂದೇ ರೀತಿಯದನ್ನು ಅನುಸರಿಸಬೇಕು ಅನ್ನುವ ಒಂದು ಉದ್ದೇಶ. ಮತ್ತು ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಸ್ಥಾಪನೆ. ಐರೋಪ್ಯ ದೇಶಗಳ ನಡುವೆ ಯಾವುದಾದ್ರೂ ಸಮಸ್ಯೆಗಳು ಉಂಟಾದ್ರೆ ಆ ಸಮಸ್ಯೆಗಳನ್ನು, ವಿವಾದಗಳನ್ನು ಬಗೆಹರಿಸುವ ಸಲುವಾಗಿ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್, ಐರೋಪ್ಯ ಈ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯುರೋಪಿಯನ್ ಯೂನಿಯನ್ ಅನ್ನು ಸ್ಥಾಪನೆ ಮಾಡಲಾಯಿತು. ಮೊದಲು ಅದು ಯುರೋಪಿಯನ್ ಕೋಲ್ ಅಂಡ್ ಸ್ಟೀಲ್ ಕಮ್ಯುನಿಟಿ ಅಂತಾಯ್ತು.
ಆಮೇಲೆ ಯುರೋಪಿಯನ್ ಏನ್ ಹೇಳ್ತೀವಿ ಎಕನಾಮಿಕ್ ಕಮ್ಯುನಿಟಿ ಅಂತ ಆಯ್ತು. ಆಮೇಲೆ 1993ನಲ್ಲಿ ಅದನ್ನು ಯುರೋಪಿಯನ್ ಯೂನಿಯನ್ ಅಂತ ಮರುನಾಮಕರಣ ಮಾಡಲಾಯಿತು. ಆದ್ರೆ ಉದ್ದೇಶ ಎಲ್ಲ ಇವೇನೆ. ಓಕೆ, ಇದು ತನ್ನದೇ ಆದಂತಹ ಒಂದು ಪಾರ್ಲಿಮೆಂಟ್ ಅನ್ನು ಹೊಂದಿದೆ. ಅಸೆಂಬ್ಲಿ ಅಂತ ಏನ್ ಹೇಳ್ತೀವಿ, ತನ್ನದೇ ಆದಂತಹ ಒಂದು ಪಾರ್ಲಿಮೆಂಟ್ ಅನ್ನು ಈ ಒಂದು ಯುರೋಪಿಯನ್ ಯೂನಿಯನ್ ಹೊಂದಿದೆ. ಅದರ ಸದಸ್ಯರು, ಅದರಲ್ಲಿ ಸುಮಾರು 500 ಮಂದಿ ಪ್ರತಿನಿಧಿಗಳಿದ್ದಾರೆ ಈ ಒಂದು ಐರೋಪ್ಯ ಪಾರ್ಲಿಮೆಂಟ್ ನಲ್ಲಿ. ಅವರನ್ನು ಎಲ್ಲಾ ಸದಸ್ಯ ದೇಶಗಳು, 27 ಸದಸ್ಯ ದೇಶಗಳಿಂದ ನೇರವಾಗಿ ಆಯ್ಕೆ ಮಾಡಲಾಗುತ್ತೆ. ನೇರವಾಗಿ, ಯಾರೋ ಚುನಾಯಿತ ಪ್ರತಿನಿಧಿಗಳು ಹೋಗಲ್ಲ, ನೇರವಾಗಿ ಯುರೋಪಿನ ಪಾರ್ಲಿಮೆಂಟಿಗೆ ಅಂತಾನೆ ಚುನಾವಣೆಗಳಾಗುತ್ತೆ. ಅಲ್ಲಿ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಎಷ್ಟೆಷ್ಟು ಜನ ಸಾರ್ ಒಂದೊಂದು ದೇಶದಿಂದ ಅಂದ್ರೆ, ಪ್ರತಿ ದೇಶದ ಜನಸಂಖ್ಯೆಯ ಆಧಾರದ ಮೇಲೆ ಈ ಒಂದು ಪ್ರತಿನಿಧಿಗಳನ್ನು ನೇರವಾಗಿ ಜನರು ಆಯ್ಕೆ ಮಾಡಿ ಈ ಒಂದು ಯುರೋಪಿಯನ್ ಪಾರ್ಲಿಮೆಂಟ್ಗೆ ಕಳಿಸ್ತಾರೆ. ಸೊ ಆ ಒಂದು ಪಾರ್ಲಿಮೆಂಟ್ ನಲ್ಲಿ ಐರೋಪ್ಯ ಒಕ್ಕೂಟದ ಬಡ್ಜೆಟ್ ಇರ್ಬೋದು, ರಾಜಕೀಯ ವ್ಯವಹಾರ ಇರಬಹುದು, ಕೃಷಿ ಇರ್ಬೋದು, ಆರ್ಥಿಕ ಸಮಸ್ಯೆಗಳು ಇರಬಹುದು, ವಿದ್ಯುತ್ ಶಕ್ತಿ ಇರ್ಬೋದು, ರಿಸರ್ಚ್ ಸಂಶೋಧನೆಗೆ ಸಂಬಂಧಿಸಿದ್ದಿರಬಹುದು, ಸಾಮಾಜಿಕ ಸಂಬಂಧಗಳಿಗೆ ಸಂಬಂಧಿಸಿದ್ದಿರಬಹುದು, ಉದ್ಯೋಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಬಹುದು, ಅವುಗಳ ಬಗ್ಗೆ ಆ ಒಂದು ಯುರೋಪಿಯನ್ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡಲಾಗುತ್ತೆ. ಈ ಒಂದು ಯುರೋಪಿಯನ್ ಪಾರ್ಲಿಮೆಂಟಿನ ಒಂದು ಅಧಿವೇಶನ ಪ್ರತಿ ತಿಂಗಳು ನಡೆಯುತ್ತೆ. ಪ್ರತಿ ತಿಂಗಳು ಒಂದು ವಾರ, ಪ್ರತಿ ತಿಂಗಳು ಒಂದು ವಾರ ಇದರ ಒಂದು ಅಧಿವೇಶನ ಅನ್ನೋದು ನಡೆಯುತ್ತೆ. ಎಲ್ಲಾ ವಿಚಾರಗಳು, ಯಾವ ರೀತಿ ಭಾರತದ ಸಂಸತ್ತಿದೆ, ಲೋಕಸಭೆ ಮತ್ತು ರಾಜ್ಯಸಭೆ, ಅಲ್ಲಿ ನಮ್ಮ ದೇಶದ ಕಾನೂನನ್ನು ಮಾಡುವ ಸಲುವಾಗಿ ನಮ್ಮ ಪ್ರತಿನಿಧಿಗಳು ಹೇಗೆ ಚರ್ಚೆ ಮಾಡ್ತಾರೆ, ಹಾಗೆ ಈ ಒಂದು ಯುರೋಪಿಯನ್ ಯೂನಿಯನ್ನ ಒಂದು ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಅದರ ಸದಸ್ಯ ದೇಶಗಳ ಪ್ರತಿನಿಧಿಗಳು ಪ್ರತಿ ತಿಂಗಳು ಒಂದು ವಾರದ ಮಟ್ಟಿಗೆ ಅಧಿವೇಶನವನ್ನು ನಡೆಸುವ ಮೂಲಕ ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ, ಕಾನೂನುಗಳನ್ನು ಜಾರಿಗೆ ತರುವ ಕೆಲಸವನ್ನು ಅವರು ಮಾಡ್ತಾರೆ. ರೈಟ್. ಇನ್ನೊಂದು ತುಂಬಾ ಪ್ರಮುಖವಾದಂತಹ ಒಂದು ಬೆಳವಣಿಗೆ ಅಂದ್ರೆ ಐರೋಪ್ಯ ಒಕ್ಕೂಟದ್ದು ನೋಡಿ, ಬಲಡೋರ್ ಆಗ್ಲೇ ಹೇಳಿದ್ದ 45ರಲ್ಲಿಯೇ ಏನು, ಐರೋಪ್ಯ ಒಕ್ಕೂಟಕ್ಕೆ ತನ್ನದೇ ಆದಂತಹ ಏಕರೀತಿಯ ನಾಣ್ಯ ವ್ಯವಸ್ಥೆಯನ್ನು ಹೊಂದಿರಬೇಕು ಅಂತ ಹೇಳಿಬಿಟ್ಟು. ಸೊ ಅದು 1999ರಲ್ಲಿ ನನಸಾಯ್ತು, ಜಾರಿಗೆ ಬಂತು. ಏನಂದ್ರೆ ಐರೋಪ್ಯ ಒಕ್ಕೂಟದ ಎಲ್ಲಾ ದೇಶಗಳು ಒಂದೇ ರೀತಿಯ ನಾಣ್ಯ ವ್ಯವಸ್ಥೆಯನ್ನು ಹೊಂದಿರಬೇಕು, ನೋಟುಗಳನ್ನು ಹೊಂದಿರಬೇಕು ಅಂತ. ಸೊ ಅದರ ಫಲವಾಗಿ 1999ರ ಜನವರಿ 1ರಿಂದ ಐರೋಪ್ಯ ಒಕ್ಕೂಟದಲ್ಲಿ ಏಕರೂಪದ ನಾಣ್ಯ ನೋಟುಗಳ ವ್ಯವಸ್ಥೆ ಬಂತು. ಯೂರೋ ಕರೆನ್ಸಿ ಏನಂತ ಹೇಳ್ತಾರೆ, ಯೂರೋ, EURO, ಯೂರೋ ಅಂತ ಕರೀತಾರೆ. ಈಗ ಡಾಲರ್, ಯೆನ್, ರುಪಿ, ಇನ್ನೇನೇನೋ ಹೇಳ್ತೀವಲ್ವಾ, ಹಾಗೆ ಆ ಐರೋಪ್ಯ ದೇಶಗಳಲ್ಲಿ ಜಾರಿಗೆ ಬಂದಿರುವಂತಹ ಈ ಒಂದು ನಾಣ್ಯವನ್ನು ಯೂರೋ ಅಂತ ಕರೀತಾರೆ. ಸೊ ಅದನ್ನು ತರಬೇಕು ಅಂತ ನಿರ್ಧಾರ ಮಾಡಲಾಯಿತು. ತತ್ಕ್ಷಣ ಆಗ್ಲೇ 1999ರ ಜನವರಿ 1ರಿಂದ 11 ದೇಶಗಳು ಇದನ್ನು ಜಾರಿಗೆ ತಂದು, ಆದರೆ ಆರಂಭದಿಂದನೇ ಇಂಗ್ಲೆಂಡ್, ಡೆನ್ಮಾರ್ಕ್, ಸ್ವೀಡನ್ ಮುಂತಾದ ದೇಶಗಳು ಇದನ್ನು ವಿರೋಧ ಮಾಡ್ತಾ ಹೋದೋ. ಇವತ್ತು 19 ದೇಶಗಳಲ್ಲಿ ಯೂರೋ ಕರೆನ್ಸಿ ಚಲಾವಣೆಯಲ್ಲಿದೆ. 19 ದೇಶಗಳಲ್ಲಿ ಏಕ ರೀತಿಯ ಕರೆನ್ಸಿ, ಅದನ್ನೇ ನಾವು ಯೂರೋ ಕರೆನ್ಸಿ ಅಂತ ನಾವು ಹೇಳ್ತೀವಿ. ಒಟ್ಟು 27 ದೇಶಗಳು, ಅದರಲ್ಲಿ 19 ದೇಶಗಳಲ್ಲಿ ಯೂರೋ ಕರೆನ್ಸಿ ಇದೆ. ಉಳಿದ ದೇಶಗಳಲ್ಲಿ ಅವರು ತಮ್ಮದೇ ಆದಂತಹ ನಾಣ್ಯ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಯಾಕೆ ಸಾರ್ ಅಂದ್ರೆ, ಅವು ತಮ್ಮದೇ ಆದಂತಹ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನು ಹೊಂದಿದ್ದಾವೆ, ತಮ್ಮದೇ ಆದಂತಹ ನೀತಿಗಳನ್ನು ಅವು ಹೊಂದಿದ್ದಾವೆ. ಹಾಗಾಗಿ ಅವರು ಅಲ್ಲಿ ಯುರೋವನ್ನು ತರೋಕೆ ಇಷ್ಟಪಟ್ಟಿಲ್ಲ. ಇಂಗ್ಲೆಂಡ್ ತರಲೇ ಇಲ್ಲ ಯುರೋವನ್ನು, ಪೌಂಡನ್ನೇ ಅದು ಮುಂದುವರಿಸಿಕೊಂಡು ಹೋಯಿತು. ಇಂಗ್ಲೆಂಡ್, ಜ್ಞಾಪಕ ಇಟ್ಕೊಳ್ಳಿ, ಒಂದು ಪ್ರಶ್ನೆ ಕೇಳಿದ್ದೀನಿ. ಓಕೆ, ಸೊ ಹೀಗೆ ಯುರೋವನ್ನು ಜಾರಿಗೆ ತರಲಾಯಿತು. ಇದು ಬಹುಶಃ ಬಹುದೊಡ್ಡ ಒಂದು ಸಾಧನೆ ಅಂತ ನಾವು ಹೇಳಬಹುದು. ರೈಟ್. ಏನ್ ಸಾಧನೆ ಮಾಡಿದೆ ಹಾಗಾದ್ರೆ ಯೂರೋ? ಬೇರೆ ಎಲ್ಲ ಬೇಡ, ಕೆಲವನ್ನು ಮಾತ್ರ ನಾನು ಚರ್ಚೆ ಮಾಡಿಬಿಡ್ತೇನೆ. ಒಂದು, ಕಾರ್ಮಿಕರ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿದೆ. ಓಕೆ, ಫ್ರೀ ಮೂವ್ಮೆಂಟ್ ಆಫ್ ಲೇಬರ್ಸ್, ಮ್ಯಾನ್ ಪವರ್ ಅಂತ ಹೇಳ್ತೀವಿ. ಮ್ಯಾನ್ ಪವರ್ ಅಂತ ನಾವೇನ್ ಹೇಳ್ತೀವಿ, ಮಾನವ ಸಂಪನ್ಮೂಲ ಮುಕ್ತವಾಗಿ ಓಡಾಡ್ಬೋದು. ಯಾರು ಯಾವ ದೇಶದಲ್ಲಾದ್ರೂ ಓಡಾಡ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡ್ಬೋದು. ಭೂ ಸಾರಿಗೆ ಮತ್ತು ವಿಮಾನ ಸಾರಿಗೆ ಮುಕ್ತವಾಗಿದೆ. ಯಾವ ದೇಶದ ಬಸ್ಗಳು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾಕೆಂದ್ರೆ ನೋಡಿ, ಒಂದೇ ಭೌಗೋಳಿಕವಾದಂತಹ ಒಂದು ಇದರಲ್ಲಿದೆ. ರೈಟ್. ವಿಮಾನ ಸಾರಿಗೆ ಮುಕ್ತವಾಗಿದೆ, ಯಾವುದೇ ನಿಯಂತ್ರಣಗಳಿಲ್ಲ, ನಿರ್ಬಂಧಗಳಿಲ್ಲ.
ಇದರಿಂದ ಈ ಪೂರ್ವ ಯುರೋಪಿನ ದೇಶಗಳಿಗೆ ಹೆಚ್ಚು ಉದ್ಯೋಗಗಳು ಸಿಕ್ಕಿದಾವೆ. ಅಂದ್ರೆ ಈ ಪೂರ್ವ ಯುರೋಪಿನ ದೇಶಗಳು, ಈ ಬಲ್ಗೇರಿಯಾ, ರುಮೇನಿಯಾ, ಎಸ್ಟೋನಿಯಾ ಅಂತ ನಾನು ಹೇಳಿದೆ ಅಲ್ಲ, ಮೊದಲೆಲ್ಲ ಅವು ಕಮ್ಯುನಿಸ್ಟ್ ದೇಶಗಳಾಗಿದ್ವಲ್ವಾ. ಓಕೆ, ಆ ದೇಶಗಳಲ್ಲಿ ಆರ್ಥಿಕತೆ ಅಷ್ಟು ಚೆನ್ನಾಗಿರ್ಲಿಲ್ಲ, ಬಹು ಮುಂದುವರೆದ ದೇಶಗಳು ಅಲ್ಲ ಅವು. ಅವುಗಳಿಗೆ ಇದರಿಂದ ಮುಕ್ತತೆಯಿಂದ ಹೆಚ್ಚಿನ ಉದ್ಯೋಗ ಎನ್ನುವುದು ಸಿಕ್ಕಿದೆ. ಮ್ಯಾಪಲ್ಲಿ ತೋರಿಸ್ಬೇಕಾ ಅದನ್ನ? ನೋಡಿ, ಇವು ಎಸ್ಟೋನಿಯಾ, ಲ್ಯಾಟ್ವಿಯಾ, ಲಿಥುವೇನಿಯಾ, ಪೋಲ್ಯಾಂಡ್, ಝಕ್, ಸ್ಲೋವೇಕಿಯಾ, ಹಂಗೇರಿ, ರುಮೇನಿಯಾ, ಬಲ್ಗೇರಿಯಾ, ಇವೆಲ್ಲ ಪೂರ್ವದ ಕಮ್ಯುನಿಸ್ಟ್ ದೇಶಗಳವೆಲ್ಲ. ಸೊ ಅವುಗಳು ಆರ್ಥಿಕವಾಗಿ ಅಷ್ಟೇನೂ ಬೆಳವಣಿಗೆಯನ್ನು ಹೊಂದಿಲ್ಲ. ಹಾಗಾಗಿ ಆ ಜನರಿಗೆ ಪಶ್ಚಿಮ ಯುರೋಪಿನ ದೇಶಗಳಲ್ಲಿ ಒಳ್ಳೆಯ ಕೆಲಸ ಎನ್ನುವುದು ಸಿಕ್ಕಿದೆ, ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ಸಿಕ್ಕಿದೆ. ಆಮೇಲೆ ಮುಂದುವರಿದ ದೇಶಗಳು ಹಿಂದುಳಿದ ದೇಶಗಳಲ್ಲಿ ಬಂಡವಾಳ ಹೂಡಿದಾವೆ, ಲೈಕ್ ಫ್ರಾನ್ಸ್, ಇಂಗ್ಲೆಂಡ್, ಓಕೆ, ಇಟಲಿ, ಇವೆಲ್ಲ ಮುಂದುವರಿದ ದೇಶಗಳು, ಜರ್ಮನಿ, ಇವೆಲ್ಲ ಸಣ್ಣ ಪುಟ್ಟ ದೇಶಗಳಲ್ಲಿ ಬಂಡವಾಳಗಳನ್ನು ಹೂಡಿದಾವೆ. ಆಮೇಲೆ ಮುಕ್ತ ವೈದ್ಯಕೀಯ ಸೌಲಭ್ಯ, ಯುರೋಪಿನಾದ್ಯಂತ ಮುಕ್ತವಾದಂತಹ ಒಂದು ವೈದ್ಯಕೀಯ ಸೌಲಭ್ಯ, ಯಾರು ಎಲ್ಲಿ ಬೇಕಾದರೂ ಸೇವೆಯನ್ನು ಪಡೆದುಕೊಳ್ಳಬಹುದು. ಮತ್ತು ಯುರೋಪೋಲೋ ಅಂತ ಮಾಡ್ಕೊಂಡಿದ್ದಾರೆ, ಪೋಲೋ ಆಗೋಗಿದೆ ಅದು, ಯುರೋಪೋಲೋ ಅಂದ್ರೆ ಕಾಮನ್ ಪೊಲೀಸ್, ಯುರೋಪೋಲೀಸ್ ಅಂತ ಹೇಳಿಬಿಟ್ಟು, ಅದು ಅಂತಾರಾಷ್ಟ್ರೀಯ ಅಪರಾಧಗಳನ್ನು, ಯುರೋಪಿನ ದೇಶಗಳಲ್ಲಿ ಆಗುವಂತಹ ಅಪರಾಧಿಗಳನ್ನು ಹಿಡಿದು ಶಿಕ್ಷಿಸೋಕೆ ಸುಲಭ ಆಗಿದೆ. ಈಗ ನೋಡಿ, ನಮ್ಮ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಮಲ್ಯ, ಬಹುದೊಡ್ಡ ಉದ್ಯಮಿ ಮಲ್ಯ, ಭಾರತದ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿಬಿಟ್ಟು ಇಂಗ್ಲೆಂಡ್ ಅಲ್ಲಿ ಹೋಗಿ ಇದ್ಬಿಟ್ಟಿದ್ದಾನೆ. ಅವನನ್ನು ಕರೆತರೋಕೆ ಇವತ್ತಿಗೂ ನಮಗಾಗಿಲ್ಲ. ಕಾರಣ ಆ ದೇಶದ ಒಂದು ಕಾನೂನು, ನಮ್ಮ ದೇಶದ ಒಂದು ಕಾನೂನು. ಹಾಗಾಗಿ ಎಷ್ಟೊಂದು ಸಂಪರ್ಕ ಇದ್ರೂ ಸಹ ಅವನನ್ನು ನಾವು ಈಗೂ ಕರೆತರೋಕ್ಕಾಗಿಲ್ಲ. ಇತ್ತೀಚೆಗೆ ಒಬ್ಬ ಓಡಿ ಹೋದ, ಅವನು ಯಾವುದೋ ಡೊಮಿನಿಕನ್ ಐಲ್ಯಾಂಡ್ ಅಲ್ಲಿ ಅವನ ಆಶ್ರಯ ಪಡ್ಕೊಂಡಿದ್ದಾನೆ, ಅವನನ್ನು ನಾವು ಕರೆತರೋಕ್ಕಾಗಿಲ್ಲ. ಇನ್ನೊಬ್ಬ ವಜ್ರದ ವ್ಯಾಪಾರಿ ಓಡೋಗಿದ್ದಾನೆ, ನೀರವ್ ಮೋದಿ, ಅವನನ್ನು ಅಂದ್ರೆ ಇಲ್ಲಿ ಕರೆತರೋಕೆ ಹಲವಾರು ರೀತಿಯ ರಾಜಕೀಯವಾದಂತಹ ಒಂದು ನಿರ್ಬಂಧಗಳಿದಾವೆ. ಹಾಗಾಗಿ ಅಷ್ಟು ಸುಲಭನಾಗಿ ಆಗಲ್ಲ. ಆದ್ರೆ ಇಲ್ಲಿ ಹಾಗಲ್ಲ. ಈ ಯುರೋಪಿಯನ್ ಒಕ್ಕೂಟದಲ್ಲಿ ಇರುವ ದೇಶಗಳಲ್ಲಿ ಅವರು ಸುಲಭವಾಗಿ ಏಕರೀತಿಯ ಕಾನೂನುಗಳನ್ನು ಮಾಡ್ಕೊಂಡಿದ್ದಾರೆ. ಅಪರಾಧಿಗಳು ಇಂಗ್ಲೆಂಡಿಗೆ ಬೇಕಾದವನು ಫ್ರಾನ್ಸ್ ಅಲ್ಲಿ ಇದ್ರೆ ಈಸಿಯಾಗಿ, ಅಥವಾ ಇನ್ನೆಲ್ಲೋ ಬಲ್ಗೇರಿಯಾದಲ್ಲಿದ್ರೆ ಅವನನ್ನು ಈಸಿಯಾಗಿ ಬಂಧಿಸಿ ವಿಚಾರಣೆ ಮಾಡಿ ಶಿಕ್ಷೆ ಕೊಡಬಹುದು. ದಟ್ ಈಸ್ ವಾಟ್ ದ ಗ್ರೇಟ್ನೆಸ್. ಆಮೇಲೆ ಮುಕ್ತ ವ್ಯಾಪಾರ ವಾಣಿಜ್ಯ, ಅದು ಇದ್ದೇ ಇದೆ. ಎಲ್ಲ ಮುಕ್ತವಾದಂತಹ ವ್ಯಾಪಾರ ವಾಣಿಜ್ಯವನ್ನು ಎಲ್ಲಾ ದೇಶಗಳ ನಡುವೆ ಸ್ಥಾಪನೆ ಮಾಡಲಾಗಿದೆ. ಸುಂಕಗಳು, ಏಕರೀತಿಯ ಸುಂಕಗಳು ಅಥವಾ ಸುಂಕ ರಹಿತ ವ್ಯಾಪಾರ, ನೋ ಕಸ್ಟಮ್ ಡ್ಯೂಟೀಸ್. ನಾವು ಈ ವಿದೇಶದಿಂದ ಯಾವುದೋ ವಸ್ತುವನ್ನು ನಾವು ತರಿಸ್ಕೊಳ್ಬೇಕಂದ್ರೆ ಅದಕ್ಕೆ ಆಮದು ಸುಂಕವನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಆ ರೀತಿ ಏನೂ ಇಲ್ಲ. ಎಲ್ಲ ಯುರೋಪಿಯ ದೇಶಗಳು ಮುಕ್ತವಾದಂತಹ ಸುಂಕವನ್ನು ತೆಗೆದುಹಾಕಿದಾವೆ, ಮುಕ್ತವಾದ ವ್ಯಾಪಾರವನ್ನು ಮಾಡ್ತಾ ಇದ್ದಾವೆ. ಆಮೇಲೆ ಪಶು ಯೋಗಕ್ಷೇಮ, ಮುಕ್ತವಾಗಿ ಎಲ್ಲಾ ದೇಶಗಳಲ್ಲಿ ಪಶು ಯೋಗಕ್ಷೇಮ. ಯಾಕೆಂದ್ರೆ ಈ ಒಂದು ಹಸು, ದನ ಏನಿದೆ ಅದು ತುಂಬಾ ಪ್ರಮುಖವಾದದ್ದು ಅವರಿಗೆ. ಹೈನುಗಾರಿಕೆ ಇರ್ಬೋದು ಅಥವಾ ಮಾಂಸಕ್ಕಾಗಿ ಇರ್ಬೋದು, ಅದು ಬಹುದೊಡ್ಡ ಉದ್ಯಮ ಯುರೋಪಿನಲ್ಲಿ. ಹಾಗಾಗಿ ಅದರ ಯೋಗಕ್ಷೇಮ ಎಲ್ಲವೂ ಒಂದೇ ರೀತಿಯಲ್ಲಿ ಮಾಡ್ಕೊಳ್ತವೆ. ಆಮೇಲೆ ಯುರೋಪಿನಲ್ಲಿ ರಾಜಕೀಯ ಶಾಂತಿ ನೆಲೆಸುವಂತೆ ಮಾಡಿದೆ ಯುರೋಪಿಯನ್ ಯೂನಿಯನ್. ಈ ಯುರೋಪ್ ಖಂಡದಲ್ಲಿ ರಾಜಕೀಯವಾದಂತಹ ಒಂದು ಶಾಂತಿ ಎನ್ನುವುದು ನೆಲೆಸುವಂತೆ ಕೆಲಸ ಮಾಡಿದೆ. ಪ್ರಜಾಪ್ರಭುತ್ವ ಎನ್ನುವುದು ಮುಂದುವರಿಯುವಂತೆ ಮಾಡಿದೆ. ಅದಕ್ಕೆ 2012ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ತು. ಏಕೆಂದ್ರೆ ಯುರೋಪಿನಲ್ಲಿ ಶಾಂತಿ, ನೆಮ್ಮದಿ, ಶಿಸ್ತನ್ನು ಕಾಪಾಡುವಲ್ಲಿ ಐರೋಪ್ಯ ಒಕ್ಕೂಟ ಗಮನಾರ್ಹವಾದಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಟ್ಟು ಗೌರವಿಸಲಾಯಿತು. ಮತ್ತು ಬಹುತೇಕ ಯುರೋಪಿನ ಎಲ್ಲಾ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇದೆ, ಅದು ಮುಂದುವರ್ಕೊಂಡು ಹೋಗ್ತಾ ಇದೆ. ರೈಟ್, ಇದು ಅದರ ಸಾಧನೆಗಳು ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಐರೋಪ್ಯ ಒಕ್ಕೂಟದಲ್ಲಿ ಏನಾದ್ರೂ ದೋಷ ಇದೆಯಾ ಅಂತ ನಾವು ನೋಡ್ತಾ ಹೋದ್ರೆ, ಅದೇ ಯೂರೋ ನಾಣ್ಯ ಎಲ್ಲಾ ದೇಶಗಳು ಜಾರಿಗೆ ತಂದಿಲ್ಲ. 27 ದೇಶಗಳಲ್ಲಿ ಕೇವಲ 19 ದೇಶಗಳು ಮಾತ್ರ ಯೂರೋ ನಾಣ್ಯವನ್ನು ಜಾರಿಗೆ ತಂದಿದ್ದಾವೆ. ಉಳಿದವು ತಂದಿಲ್ಲ. ಬಿಕಾಸ್ ಆಫ್ ದೇರ್ ಓನ್ ರೆಸ್ಟ್ರಿಕ್ಷನ್ಸ್, ತಮ್ಮದೇ ಆದಂತಹ ಒಂದು ನಿರ್ಬಂಧಗಳಿಂದ ಅದು ಸಾಧ್ಯವಾಗಿಲ್ಲ. ಸೊ ತಂದ್ರೆ ಅದು ಒಳ್ಳೆಯದು. ಓಕೆ, ಅದರಿಂದ ಅವರ ವ್ಯಾಪಾರ ವಾಣಿಜ್ಯದ ಮೇಲೆ ಬಹುದೊಡ್ಡ ಒಂದು ಪರಿಣಾಮ ಅನ್ನೋದು ಬೀರುತ್ತೆ, ಒಳ್ಳೇದಾಗುತ್ತೆ. ಆದ್ರೆ ಇಂಗ್ಲೆಂಡ್ ತಂದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಪರಸ್ಪರ ಸಹಕಾರ ಕಡಿಮೆ. ನಾವು ಹೇಳಿದ ದೊಡ್ಡ ರೀತಿಯಲ್ಲಿ ಪರಸ್ಪರ ಸಹಕಾರ ಎನ್ನುವುದು ಆಗಿಲ್ಲ, ಬೆಳೆದಿಲ್ಲ. ಓಕೆ, ಆಮೇಲೆ ಯೂರೋ ಅವರು ಮೊದಲು ಹೇಳಿದ್ರು
ನಮ್ಮ ಯುರೋ ಪಾರ್ಲಿಮೆಂಟ್ ಏನಿದೆ ನಮ್ಮದೇ ಆದಂತಹ ಸಂವಿಧಾನವನ್ನು ತರ್ತೇವೆ ಅಂತ ಹೇಳಿಬಿಟ್ಟು ಅದು ಇನ್ನೂ ಜಾರಿಗೆ ಬಂದಿಲ್ಲ. ಬಹುಶಃ ಅದು ಬಂದ್ರೆ ಇನ್ನೂ ಕಾನೂನನ್ನು ಜಾಗರೂಕತೆಯಿಂದ ಜಾರಿಗೆ ತರೋಕೆ, ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯವಾಗುತ್ತೆ. ಎಲ್ಲ ದೇಶಗಳ ನಡುವಿನ ಒಂದು ಸಂಪರ್ಕ ಹೆಚ್ಚಾಗುತ್ತೆ ಎನ್ನುವ ಒಂದು ಭರವಸೆ. ಆಮೇಲೆ ಮುಕ್ತ ಸಂಚಾರ ಇರೋದ್ರಿಂದ ಕಳ್ಳಕಾಕರರು, ಅಪರಾಧಿಗಳು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡಿ ಹೋಗ್ಬಹುದು. ಅಲ್ಲ, ಹಿಡ್ಕೊಂಬರೋದು ಈಸಿ ಬಿಡಿ. ನಮ್ ತರ ವಿಜಯ್ ಮಲ್ಯನ ಕರ್ಕೊಂಬರಕ್ಕೆ 3-4 ವರ್ಷ ಅಂತೂ ಆಗಲ್ಲ. ಅಲ್ಲಿ ಓಡೋಗ್ತಾರಷ್ಟೇ, ಬಟ್ ಹಿಡ್ಕೊಂಬರೋ ಕೆಲಸ ಮಾಡ್ಬೇಕಾಗುತ್ತೆ. ಏಕಭಾಷೆ, ವೆಲ್, ಇಟ್ ಈಸ್ ಹೈಲಿ ಇಂಪಾಸಿಬಲ್, ರಬಿಶ್ ಇದು. ಏಕಭಾಷೆ ಇರಬೇಕು ಅಂತ ಹೇಳೋದು ದೊಡ್ಡ ತಪ್ಪು. ಎಲ್ಲಾ ದೇಶಗಳಿಗೆ, ಎಲ್ಲಾ ಜನರಿಗೆ, ಎಲ್ಲಾ ಸಂಸ್ಕೃತಿಗಳಿಗೆ ತಮ್ಮದೇ ಆದಂತಹ ಒಂದು ಸಂಸ್ಕೃತಿ ಇದೆ, ಭಾಷೆ ಇದೆ. ಹಾಗಾಗಿ ಆ ಭಾಷೆಯನ್ನು ನಾವು ಬೆಳೆಸಿಕೊಳ್ಬೇಕೇ ಹೊರತು ಎಲ್ಲರೂ ಒಂದೇ ರೀತಿಯ ಭಾಷೆಯನ್ನು ಇಟ್ಕೊಳ್ಬೇಕು, ನಾವೆಲ್ಲ ಒಂದು ಯೂನಿಯನ್ ಇದೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು ಹೇಳೋದು ಶುದ್ಧ ಮೂರ್ಖತನ. ಪೂರ್ವ ಯುರೋಪಿನ ಗಡಿಗಳ ವಿವಾದ, ಇದು ಈ ಪೂರ್ವ ಯುರೋಪಿನ ದೇಶಗಳಿದೆಯಲ್ಲ, ಎಸ್ಪೆಷಲಿ ಬಲ್ಗೇರಿಯಾ, ರುಮೇನಿಯಾ, ಎಸ್ಟೋನಿಯಾ, ಪೂರ್ವ ಕಮ್ಯುನಿಸ್ಟ್ ದೇಶಗಳು ಅಂತ ಹೇಳ್ತೀವಲ್ಲ, ಆ ದೇಶಗಳಲ್ಲಿ ಸಾಕಷ್ಟು ಗಡಿ ವಿವಾದಗಳಿದಾವೆ ಮತ್ತು ಜನಾಂಗೀಯ ಕಲಹಗಳು ಜಾಸ್ತಿ ಇದಾವೆ. ಅದು ಈ ಒಂದು ಯುರೋಪಿನ ಒಕ್ಕೂಟಕ್ಕೆ ಒಂದು ಕಪ್ಪು ಮಚ್ಚೆ ಅಂತ ನಾವು ಹೇಳ್ಬಹುದು. ಸೊ ದಿಸ್ ಈಸ್ ಸಮಥಿಂಗ್ ಅಬೌಟ್ ಯುರೋಪಿಯನ್ ಯೂನಿಯನ್, ಐರೋಪ್ಯ ಒಕ್ಕೂಟದ ಬಗ್ಗೆ. ಶಾರ್ಟ್ ನೋಟ್ಸ್ಗೆ ಇದನ್ನು ನಿಮಗೆ ಕೇಳ್ತಾರೆ, ಪ್ಲೀಸ್ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಚೆನ್ನಾಗಿ.